ಇನ್ನು ಮಂಗಳೂರಿನಲ್ಲಿ ಗಲಭೆ ನಿಯಂತ್ರಿಸೋಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಬಿಜೆಪಿ ಆರ್ಎಸ್ಎಸ್ ಮುಖಂಡರ ಹತ್ಯೆ ನಡೀತಾ ಇವೆ. ಹತ್ಯೆ ನಡೆದರೂ ಕೂಡ ಸರ್ಕಾರ ಮೂಕ ಪ್ರೇಕ್ಷಕರಂತೆ ವರ್ತಿಸುತ್ತಿದ್ದಾರೆ ಎಂದಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರ ಎರಡು ಕೋಮುಗಳ ನಡುವಿನ ಗಲಾಟೆಯಲ್ಲೂ ಕೂಡ ರಾಜಕಾರಣ ಮಾಡ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಗಲಾಟೆಯಿಂದ ದೇಶದ್ರೋಹಿಗಳು ಲಾಭ ಪಡೆದುಕೊಳ್ಳುತ್ತಿದ್ದಾರೆ, ದೇಶಭಕ್ತರಿಗೆ ಬೆದರಿಕೆ ಹಾಕ್ತಿದ್ದಾರೆ. ಅಂತವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕು ಅನ್ನಂತ ಆಸಕ್ತಿಯಿಂದನೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನನಗೆ ಬರ್ತಾ ಇದೆ. ಅದರ ಮುಖಾಂತರ ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸೋಂಥ ವ್ಯವಸ್ಥೆ ಅವರು ಎತ್ಕಟ್ಟೋದು. ಕೆಲವು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಕೂಡ ಕುಮ್ಮಕ್ಕೆ ಸಿಗ್ತಾ ಇದೆ. ಇದರಿಂದ ವಿಶೇಷವಾಗಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಇದು ಹೆಚ್ಚು ನಡೀತಾ ಇದೆ. ಇದನ್ನು ರಾಜ್ಯ ಸರ್ಕಾರ ನಿಭಾಯಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ. ದಿನ ಒಂದು ಕೊಲೆಗಳು, RSS ಕಾರ್ಯಕರ್ತರು ಕೊಲೆ, BJP ಕಾರ್ಯಕರ್ತರು ಕೊಲೆ, ರಾಷ್ಟ್ರಭಕ್ತರಿಗೆ ಬೆದರಿಕೆ ಕರೆಗಳು. ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ. ನಡ್ಕೊಂಡು ಹೋಗಲಿ, ಎಷ್ಟು ನಡೆಯುತ್ತೆ ನಡೀಲಿ. ಯಾರ್ದೋ ಮಕ್ಕಳು ಸತ್ರ ಇವ್ರಿಗೇನು? ನಾನು ಅದಕ್ಕೋಸ್ಕರ ಯಾರ್ಯಾರು ಪ್ರಭಾಕರ್ ಭಟ್ರಿಗೆ ಸೇರಿ ಅನೇಕರು ಬೆದರಿಕೆ ಕರೆಗಳು ಬರ್ತಾ ಇದೆ, ಇದ್ರ ಬಗ್ಗೆ ತನಿಖೆ ಮಾಡಿ.